ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. TET ಎಕ್ಸಾಮಿನೇಷನ್ 2025ಕ್ಕೆ ಪ್ರಿಪರೇಷನ್ ಮಾಡ್ತಾ ಇರುವಂಥ ನನ್ನೆಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಪೆಡಗಾಜಿ ಆ್ಯಂಡ್ ಗ್ರಾಮರ್ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್, ಈಗ ಆಲ್ರೆಡಿ ಹಿಂದೆ ಎಕ್ಸಾಮಿನೇಷನಲ್ಲಿ ಕೇಳಿದಂಥ ಪ್ರಶ್ನೆಗಳು ಮತ್ತು ಮುಂದೆ ಕೇಳಬಹುದಾದಂಥ ಒಂದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನೋಡೋಣ. ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್. The main aim of teaching English at the primary level is to teach grammar rules to enable learners to communicate effectively, to memorize vocabulary, to translate sentences. ಇಲ್ಲಿ ಒಂದು ಸರಿಯಾದಂಥ ಉತ್ತರ ಟು ಎನೇಬಲ್ ಲರ್ನರ್ಸ್ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ಅಂತ. ಯಾಕೆ ಅಂತ ನೋಡೋದಾದರೆ, ಪ್ರಾಥಮಿಕ ಹಂತದಲ್ಲಿ ಇಂಗ್ಲಿಷ್ ಕಲಿಕೆಯ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ ಮಕ್ಕಳಲ್ಲಿ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಬೆಳೆಸುವಂಥದ್ದು. ಜೊತೆಗೆ ಇಲ್ಲಿ ಗ್ರಾಮರ್ ರೂಲ್ಸನ್ನು ಭಾಳ ಕಾಂಪ್ಲಿಕೇಟೆಡ್ ಆಗಿ ಕಲಿಯೋದಕ್ಕಿಂತ ಮಹತ್ವಪೂರ್ಣವಾದದ್ದು ಏನು ಅಂತಂದರೆ, ಇಲ್ಲಿ ಒಂದು ಸ್ಪೀಕಿಂಗ್ ಮತ್ತು ಅದನ್ನು ಅರ್ಥೈಸಿಕೊಳ್ಳುವಂಥ ಶಕ್ತಿಯನ್ನು ಮಗುವಿನಲ್ಲಿ ಡೆವಲಪ್ ಮಾಡುವಂಥದ್ದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್ ಈಸ್ ದ ಬೆಸ್ಟ್ ಮೆಥಡ್ ಟು ಟೀಚ್ ಇಂಗ್ಲಿಷ್ ಈಸ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಡೈರೆಕ್ಟ್ ಮೆಥಡ್, ರೋಟ್ ಲರ್ನಿಂಗ್, ರೀಡಿಂಗ್ ಮೆಥಡ್. ದ ರೈಟ್ ಆನ್ಸರ್ ಈಸ್ ದ ಡೈರೆಕ್ಟ್ ಮೆಥಡ್. ಯಾಕೆ ಅಂತಂದರೆ, ದ ಡೈರೆಕ್ಟ್ ಮೆಥಡ್ ಎಂಪಸೈಸಸ್ ಲರ್ನಿಂಗ್ ಇಂಗ್ಲಿಷ್ ಥ್ರೂ ಇಂಗ್ಲಿಷ್ ಓನ್ಲಿ ಯೂಸಿಂಗ್ ಆ್ಯಕ್ಷನ್ಸ್, ಆಬ್ಜೆಕ್ಟ್ಸ್ ಆ್ಯಂಡ್ ಕನ್ವರ್ಜೇಷನ್. ಅಂದರೆ ಇಲ್ಲಿ ಇಂಗ್ಲೀಷನ್ನು ಸಂಪೂರ್ಣವಾಗಿ ಇಂಗ್ಲೀಷ್ ಮಾತನಾಡುವುದರ ಮೂಲಕವೇ ಕಲಿಸೋದರ ಒಂದು ಅಡ್ವಾಂಟೇಜ್ ಏನಿದೆ ಅಂದರೆ, ಮಗು ಆ ಭಾಷೆಯನ್ನು ವೇಗವಾಗಿ ಕಲೀಲಿಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಒಂದಷ್ಟು ಆಕರ್ಷಕವಾದಂಥ ಚಿತ್ರಗಳು, ಸಂಭಾಷಣೆಗಳ ಮೂಲಕ ಕಲಿಸ್ತಕ್ಕಂಥ ಈ ವಿಧಾನ ಒಂದು ಇಂಗ್ಲಿಷ್ ಕಲಿಸಲಿಕ್ಕೆ ಅತ್ಯಂತ ಸೂಕ್ತವಾದುದು ಅಂತ ಹೇಳ್ಬೋದು. ವಿಚ್ ಸ್ಕಿಲ್ ಈಸ್ ನೋನ್ ಆಸ್ ಎ ರಿಸೆಪ್ಟಿವ್ ಸ್ಕಿಲ್ ಅಂತ ಕೇಳಿದ್ದಾರೆ. ಸ್ಪೀಕಿಂಗ್, ರೈಟಿಂಗ್, ಲಿಸ್ನಿಂಗ್, ಬೋತ್ ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್. ಇಲ್ಲಿ ರಿಸೆಪ್ಟಿವ್ ಅಂತಂದರೆ ನಾವು ಪಡೆದುಕೊಳ್ತಕ್ಕಂಥ, ರಿಸೀವ್ ಮಾಡ್ತಕ್ಕಂಥ ಸ್ಕಿಲ್ಸ್ ಯಾವುವು ಅಂತಂದರೆ ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್. ಈಗ ನಮಗೆ ಬೇಕಾದಂಥ ಜ್ಞಾನವನ್ನು ನಾವು ಒಂದು ಕೇಳೋದರ ಮೂಲಕ ಅಥವಾ ಇನ್ನೊಂದು ಓದುವುದರ ಮೂಲಕ ಜ್ಞಾನವನ್ನು ಗಳಿಸ್ತೀವಿ. ಹಾಗಾಗಿ ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್ ಆರ್ ಕಾಲ್ಡ್ ಆಸ್ ಎ ರಿಸೆಪ್ಟಿವ್ ಸ್ಕಿಲ್ ಅಂತ. ಓಕೆ, ಸೊ ನೆಕ್ಸ್ಟ್, ವಿಚ್ ಸ್ಕಿಲ್ ಈಸ್ ಕಾಲ್ಡ್ ಎ ಪ್ರೊಡಕ್ಟಿವ್ ಸ್ಕಿಲ್ ಅಂತ ಕೇಳಿದ್ದಾರೆ. ರೀಡಿಂಗ್, ಲಿಸ್ನಿಂಗ್, ಸ್ಪೀಕಿಂಗ್, ನನ್. ಇಲ್ಲಿ ಸರಿಯಾದಂಥ ಆಯ್ಕೆ ಸ್ಪೀಕಿಂಗ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಸ್ಪೀಕಿಂಗ್ ಮತ್ತು ನಾವು ರೈಟಿಂಗನ್ನು ಉತ್ಪಾದಕ ಕೌಶಲ್ಯಗಳು ಅಥವಾ ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತ ಕರಿತೀವಿ. ನಾವು ಏನಾದರೂ ಹೇಳಬೇಕಾದ್ರೆ ಸ್ಪೀಕಿಂಗ್ ಮಾಡ್ತೀವಿ, ಏನಾದರೂ ವ್ಯಕ್ತಪಡಿಸಬೇಕು ಅಂತಂದರೆ ರೈಟಿಂಗಲ್ಲಿ ವ್ಯಕ್ತಪಡಿಸ್ತೀವಿ. ಸೊ ಹಾಗಾಗಿ ದೀಸ್ ಆರ್ ದಿ ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ದ ಕಮ್ಯುನಿಕೇಟಿವ್ ಅಪ್ರೋಚ್ ಮೇನ್ಲಿ ಫೋಕಸಸ್ ಆನ್ ಗ್ರಾಮರ್ ಅಕ್ಯುರಸಿ, ಟ್ರಾನ್ಸ್ಲೇಷನ್, ಮೀನಿಂಗ್ಫುಲ್ ಕಮ್ಯುನಿಕೇಷನ್ ಆ್ಯಂಡ್ ಮೆಮೊರೈಸೇಷನ್. Here the right answer is meaningful communication is the right one. ಯಾಕೆ ಅಂತಂದರೆ, ಇಲ್ಲಿ ಕಮ್ಯುನಿಕೇಟಿವ್ ಅಪ್ರೋಚ್ನಲ್ಲಿ ಅರ್ಥಪೂರ್ಣ ಕಮ್ಯುನಿಕೇಷನ್ ಮುಖ್ಯ ಆಗಿರೋದ್ರಿಂದ ಇಲ್ಲಿ ಮಾತನಾಡುವುದು ಒಂದು ಮುಖ್ಯವಾಗುತ್ತೆ, ಜೊತೆಗೆ ಅದನ್ನು ಅರ್ಥೈಸುವುದು, ಜೊತೆಗೆ ರೆಸ್ಪಾನ್ಸ್ ನೀಡುವಂಥದ್ದು ಕೂಡ ಮುಖ್ಯವಾಗಿರೋದ್ರಿಂದ ಮೀನಿಂಗ್ಫುಲ್ ಕಮ್ಯುನಿಕೇಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಈಸ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ L1 ಮೀನ್ಸ್ ಅಂದರೆ ಭಾಷಾ ಕಲಿಕೆಯಲ್ಲಿ L1 ಅಂದರೆ ಏನು ಅಂದರೆ ದ ಫಸ್ಟ್ ಲ್ಯಾಂಗ್ವೇಜ್ ಆಫ್ ದ ಲರ್ನರ್, ಸೆಕೆಂಡ್ ಲ್ಯಾಂಗ್ವೇಜ್ ದ ಫಾರಿನ್ ಲ್ಯಾಂಗ್ವೇಜ್, ದ ನ್ಯಾಷನಲ್ ಲ್ಯಾಂಗ್ವೇಜ್. ಇಲ್ಲಿ ಸರಿಯಾದಂಥ ಆಯ್ಕೆ ದ ಫಸ್ಟ್ ಲ್ಯಾಂಗ್ವೇಜ್ ಆಫ್ ದ ಲರ್ನರ್. ಓಕೆ, ಅಂದರೆ ಇಲ್ಲಿ ಮಗು ಒಂದು ಯಾವ ಮಾಧ್ಯಮದಲ್ಲಿ ಕಲಿಯಿರುತ್ತೆ ಅದರ ಒಂದು ಪ್ರಥಮ ಭಾಷೆ ಏನಾಗಿರುತ್ತೆ, ಅದರ ಒಂದು ಮಾತೃಭಾಷೆ ಅಂತ ಹೇಳ್ಬೋದು. The skill of reading aloud with correct pronunciation and expression is called scanning, skimming, ಲೌಡ್ ರೀಡಿಂಗ್, ಓರಲ್ ರೀಡಿಂಗ್. ಇಲ್ಲಿ ಸರಿಯಾದಂಥ ಆಯ್ಕೆ ಇದೆ ಓರಲ್ ರೀಡಿಂಗ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ಸರಿಯಾದ ಉಚ್ಚಾರಣೆ ಮತ್ತು ಭಾವನೆಯೊಂದಿಗೆ ಓದುವುದು ಒಂದು ಮೌಖಿಕ ಓದಿನಲ್ಲಿ ಬರುತ್ತೆ. ಹಾಗಾಗಿ ಓರಲ್ ರೀಡಿಂಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಟೆಕ್ನಿಕ್ ಆಫ್ ರೀಡಿಂಗ್ ಟು ಗೆಟ್ ದ ಮೇನ್ ಐಡಿಯಾ ಆಫ್ ಎ ಪ್ಯಾಸೇಜ್ ಈಸ್ ಸ್ಕ್ಯಾನಿಂಗ್, ಸ್ಕಿಮ್ಮಿಂಗ್, ಇಂಟೆನ್ಸಿವ್ ರೀಡಿಂಗ್, ಎಕ್ಸ್ಟೆನ್ಸಿವ್ ರೀಡಿಂಗ್. ಇಲ್ಲಿ ಒಂದು ರೈಟ್ ಆನ್ಸರ್ ಈಸ್ ಸ್ಕಿಮ್ಮಿಂಗ್ ಅಂತ. ಸ್ಕಿಮ್ಮಿಂಗ್ ಅಂದ್ರೇನು, ಮುಖ್ಯ ಅರ್ಥ ಪಡೆಯಲು ವೇಗವಾಗಿ ಓದುವುದು ಅಂತ. ಅಂದರೆ ವೇಗವಾಗಿ ಓದಿ ಅದರಲ್ಲಿ ಏನು ಜಿಸ್ಟ್ ಇದೆ, ಏನು ಸಾರಾಂಶ ಇದೆ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ರೀಡಿಂಗ್ ಸ್ಕಿಲ್ಗೆ ನಾವು ಸ್ಕಿಮ್ಮಿಂಗ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಈಸ್ A language game in the classroom helps to waste time,
to encourage competition only, to make learning interesting and natural, to memorize grammar rules. ಇಲ್ಲಿ ಒಂದು ಸರಿಯಾದ ಉತ್ತರ ಟು ಮೇಕ್ ಲರ್ನಿಂಗ್ ಇಂಟ್ರೆಸ್ಟಿಂಗ್ ಆ್ಯಂಡ್ ನ್ಯಾಚುರಲ್. ಅಂದರೆ ಕಲಿಕೆಯನ್ನು ಬಹಳ ಆಸಕ್ತಿಗೊಳಿಸೋದು, ಜೊತೆಗೆ ಒಂದು ಸ್ವಾಭಾವಿಕವಾಗಿ ಬೋಧಿಸುವಂಥದ್ದು. ಓಕೆ, ಸೊ ದೆನ್ ನೆಕ್ಸ್ಟ್ ಒನ್ ಈಸ್ the best teaching aid for a beginner is dictionary, pictures and real objects, grammar book, computer. ಇಲ್ಲಿ ಒಂದು ಸರಿಯಾದ ಆಯ್ಕೆ ಪಿಕ್ಚರ್ಸ್ ಆ್ಯಂಡ್ ರಿಯಲ್ ಆಬ್ಜೆಕ್ಟ್ಸ್ ಅನ್ನುವಂಥದ್ದು. ಇದರ ಮುಖಾಂತರ ಪ್ರಾರಂಭಿಕ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಚಿತ್ರಗಳು ಮತ್ತು ವಾಸ್ತವ ವಸ್ತುಗಳನ್ನು ತೋರಿಸೋದರ ಮೂಲಕ ಅವು ಒಂದು ಪರಿಣಾಮಕಾರಿ ಕಲಿಕೆಗೆ ಸಹಾಯಕವಾಗುತ್ತವೆ. ಓಕೆ, ಯಾಕಂದರೆ ಅವು ದೃಶ್ಯಾಧಾರಿತವಾಗಿ ಕಲಿಯೋದ್ರಿಂದ ಅದು ಪ್ರತಿಪಟನದಲ್ಲಿ ಬಹಳ ದಿನದವರೆಗೆ ಒಂದು ಉಳಿಯುತ್ತೆ. ಸೊ ಹಾಗಾಗಿ ಪಿಕ್ಚರ್ಸ್ ಆ್ಯಂಡ್ ರಿಯಲ್ ಆಬ್ಜೆಕ್ಟ್ಸ್ ಇಸ್ ದ ರೈಟ್ ಆನ್ಸರ್. Extensive reading helps learners to improve vocabulary and comprehension, focus only on grammar, memorize rules, translate text. ಇಲ್ಲಿ ಸರಿಯಾದಂಥ ಒಂದು ಆಯ್ಕೆ ಇಂಪ್ರೂವ್ ವೊಕ್ಯಾಬ್ಯುಲರಿ ಆ್ಯಂಡ್ ಕಾಂಪ್ರಿಹೆನ್ಷನ್. ಅಂದರೆ ಇಲ್ಲಿ ಎಕ್ಸ್ಟೆನ್ಸಿವ್ ರೀಡಿಂಗಲ್ಲಿ ಏನಾಗುತ್ತೆ, ವ್ಯಾಪಕವಾಗಿ ಓದೋದ್ರಿಂದ ಒಂದು ವೊಕ್ಯಾಬ್ಯುಲರಿ ಪದ ಸಂಪತ್ತನ್ನು ನಾವು ಹೆಚ್ಚಿಸ್ಕೋಬೋದು, ಜೊತೆಗೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು, ಗ್ರಹಣ ಮಾಡಿಕೊಳ್ಳುವಂಥ ಶಕ್ತಿನೂ ಕೂಡ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಎಕ್ಸ್ಟೆನ್ಸಿವ್ ರೀಡಿಂಗ್ ನಲ್ಲಿ ಇಟ್ ಇಂಪ್ರೂವ್ಸ್ ವೊಕ್ಯಾಬ್ಯುಲರಿ ಆ್ಯಂಡ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ಬೋದು. ದೆನ್ structural approach in English teaching means teaching word meanings, teaching through sentence patterns, teaching through translation, teaching through rules. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಏನಂದರೆ ಟೀಚಿಂಗ್ ಥ್ರೂ ಸೆಂಟೆನ್ಸ್ ಪ್ಯಾಟರ್ನ್ಸ್ ಇಸ್ ದ ರೈಟ್ ಒನ್. ಯಾಕೆ ಅಂತಂದರೆ ಸ್ಟ್ರಕ್ಚರ್ ಅಪ್ರೋಚ್ ಅಲ್ಲಿ ಏನಾಗ್ತದೆ, ವಾಕ್ಯಗಳ ವಿನ್ಯಾಸಗಳ ಮೂಲಕ ಇಂಗ್ಲೀಷನ್ನು ನಾವು ಕಲಿಸೋದ್ರಿಂದ ಮಗುವಿಗೆ ಸರಳವಾಗಿ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ which of the following should be the first step in vocabulary teaching? Giving dictionary meaning, explaining pronunciation, using the word in context, writing synonyms. ಇಲ್ಲಿ ಸರಿಯಾದಂಥ ಆಯ್ಕೆ ಯೂಸಿಂಗ್ ದ ವರ್ಡ್ ಇನ್ ಕಾಂಟೆಕ್ಸ್ಟ್. ಅಂದರೆ ಸಂದರ್ಭಕ್ಕೆ ಅನುಗುಣವಾಗಿ ಪದಗಳ ಪ್ರಯೋಗ ಮಾಡುವಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಅದರ ಮುಖಾಂತರ ನಾವೇನು ಮಾಡ್ಬೋದು, ಒಂದು ವೊಕ್ಯಾಬುಲರಿಯನ್ನು ಕಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. A good language teacher should speak English fast, translate everything, encourage students to speak, focus only on writing. Here the right answer is encourage students to speak in English. If he is an English teacher, he must demand the students to speak in English only. ಅಂದರೆ ಇಲ್ಲಿ ಉತ್ತಮ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಮಾತನಾಡಲು ಪ್ರೋತ್ಸಾಹಿಸಬೇಕು. ಜೊತೆಗೆ ಆ ಶಿಕ್ಷಕ ಯಾವ ಭಾಷೆಯನ್ನು ಕಲಿಸ್ತಾ ಇರ್ತಾನೆ, ಲ್ಯಾಂಗ್ವೇಜನ್ನು ಕಲಿಸ್ತಾ ಇರ್ತಾನೆ, ಆ ಭಾಷೆಯಲ್ಲಿ ಮಗು ಒಂದು ಮಾಸ್ಟ್ರಿ ಪಡೀಲಿಕ್ಕೆ ಇದು ಸಹಾಯಕವಾಗುತ್ತೆ. ಸೊ ನೆಕ್ಸ್ಟ್ ಒನ್, ದ ಮೇನ್ ಪರ್ಪಸ್ ಆಫ್ ರೆಮಿಡಿಯಲ್ ಟೀಚಿಂಗ್ ಈಸ್ ಟು ಟೀಚ್ ನ್ಯೂ ಟಾಪಿಕ್ಸ್, ಟು ಟೆಸ್ಟ್ ಗ್ರಾಮರ್, ಟು ಹೆಲ್ಪ್ ಸ್ಲೋ ಲರ್ನರ್ಸ್ ಓವರ್ಕಮ್ ಡಿಫಿಕಲ್ಟೀಸ್, ಟು ರಿಪೀಟ್ ಲೆಸನ್ಸ್. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತಂದರೆ ಟು ಹೆಲ್ಪ್ ಸ್ಲೋ ಲರ್ನರ್ಸ್ ಓವರ್ಕಮ್ ಡಿಫಿಕಲ್ಟೀಸ್ ಅಂತ ಆಗುತ್ತೆ. ಯಾಕೆ ಅಂತ ನೋಡೋದಾದರೆ ಇಲ್ಲಿ ರೆಮಿಡಿಯಲ್ ಟೀಚಿಂಗ್ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಅಂದರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅವರ ದೌರ್ಬಲ್ಯವನ್ನು ಅನುಗುಣವಾಗಿ ಬೋಧಿಸಿ ಅದನ್ನು ನಿವಾರಿಸುವುದು. ಅದಕ್ಕಾಗಿ ನಾವು ಏನು ಮಾಡ್ತೀವಿ, ಸ್ಲೋ ಲರ್ನರ್ಸ್ ಒಂದು ಡಿಫಿಕಲ್ಟೀಸಿಂದ ಓವರ್ಕಮ್ ಬರಬೇಕಾದ್ರೆ ರೆಮಿಡಿಯಲ್ ಟೀಚಿಂಗನ್ನು ಮಾಡ್ತೀವಿ. ದ ನೆಕ್ಸ್ಟ್ ಒನ್ ಈಸ್ a good English textbook should have difficult passages, plenty of grammar rules, interesting stories, pictures and graded vocabulary, long poems only. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಇಂಟ್ರೆಸ್ಟಿಂಗ್ ಸ್ಟೋರೀಸ್, ಪಿಕ್ಚರ್ಸ್ ಆ್ಯಂಡ್ ಗ್ರೇಡೆಡ್ ವೊಕ್ಯಾಬ್ಯುಲರಿ. ಯಾಕೆ ಅಂತಂದರೆ ಒಂದು ಅತ್ಯುತ್ತಮ ಪಠ್ಯಪುಸ್ತಕದ ಲಕ್ಷಣ ಏನಾಗಿರ್ಬೇಕಂದ್ರೆ ಅಲ್ಲಿ ಆಕರ್ಷಕ ಒಂದು ಕಥೆಗಳಿರಬೇಕು, ಚಿತ್ರಗಳಿರಬೇಕು, ಆಮೇಲೆ ಒಂದು ಡಿಫಿಕಲ್ಟಿ ಲೆವೆಲ್ ಕೂಡ ಈಸಿ ಟು ಡಿಫಿಕಲ್ಟ್ ಹೋಗಬೇಕು. ಆ ಒಂದು ಬೇಸ್ ಮೇಲೆ ಅದು ರೆಡಿ ಆಗಿರಬೇಕು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಈಸ್ ದ ಯೂಸ್ ಆಫ್ ಮದರ್ ಟಂಗ್ ಇನ್ ಇಂಗ್ಲಿಷ್ ಟೀಚಿಂಗ್ ಶುಡ್ ಬಿ ಟೋಟಲಿ ಬ್ಯಾನ್ಡ್, ಮೇ ಬಿ ಯೂಸ್ಡ್ ಫಾರ್ ಕ್ವಿಕ್ ಅಂಡರ್ಸ್ಟ್ಯಾಂಡಿಂಗ್, ಈಸ್ ನಾಟ್ ಅಲೌಡ್, ಶುಡ್ ಬಿ ಯೂಸ್ಡ್ ಆಲ್ವೇಸ್. ಇಲ್ಲಿ ದ ರೈಟ್ ಆನ್ಸರ್ ಈಸ್ ಮೇ ಬಿ ಯೂಸ್ಡ್ ಫಾರ್ ಕ್ವಿಕ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಇಲ್ಲಿ ನಾನು ಇಂಗ್ಲೀಷನ್ನು ಕಲಿಸುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪದಗಳ ಅರ್ಥ ಮಗುವಿಗೆ ತಿಳಿಯೋದಿಲ್ಲ, ಅದನ್ನು ತಿಳಿಪಡಿಸಲಿಕ್ಕೆ ಆ ಮಗುವಿಗೆ ಆ ಒಂದು ಪರ್ಟಿಕ್ಯುಲರ್ ಪದದ
ಅರ್ಥ ಗೊತ್ತಾದರೆ ಅದನ್ನು ಬೇಗ ಅದೇನು ಮಾಡುತ್ತೆ, ಗ್ರಹಿಸ್ಕೊಳ್ಳುತ್ತೆ, ತಿಳಿದುಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ನಾವು ಮದರ್ ಟಂಗನ್ನು ಜುಡಿಷಿಯಸ್ ಆಗಿ ಯೂಸ್ ಮಾಡಬೇಕು. ಅಂದರೆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಬೇಕು ಅಂತ. ದೆನ್ the purpose of learning English by watching, listening and speaking in real life situations is translation method, activity based learning, structural method, grammar method ಅಂತ ಇದೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ದಟ್ ಈಸ್ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್. ಅಂದರೆ ಚಟುವಟಿಕೆ ಆಧಾರಿತ ಒಂದು ಕಲಿಕೆ ಬಹಳ ಮಹತ್ವಪೂರ್ಣವಾಗಿರುತ್ತೆ. ಯಾಕೆ ಅಂತಂದರೆ ಇಲ್ಲಿ ಒಂದು ಕ್ರಿಯೆ ಮಾಡುವುದರ ಮೂಲಕ ಮಗು ಕಲಿಯೋದ್ರಿಂದ, ಒಂದು ನೈಜ ಪರಿಸ್ಥಿತಿಗಳ ಮೂಲಕ ಕಲಿಯೋದ್ರಿಂದ ಕಲಿಕೆ ಬಹಳ ಪರಿಣಾಮಕಾರಿಯಾಗಿರುತ್ತೆ. ಸೊ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಈಸ್ ದ ಬೆಸ್ಟ್ ವೇ ಆಫ್ ಟೀಚಿಂಗ್ ಇಂಗ್ಲಿಷ್. ದೆನ್ evaluation in language teaching should test memory of rules, communication and comprehension skills, handwriting, spelling only. Here the right answer is communication and comprehension skills. See, ಇಲ್ಲಿ ಕಮ್ಯುನಿಕೇಷನ್ ಅಂದರೆ ಒಂದು ಸಂವಹನ ಮತ್ತು ಗ್ರಹಣ ಕೌಶಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಲಿಕ್ಕೆ ಇದು ಸಹಾಯಕವಾಗುತ್ತೆ. ಹಾಗಾಗಿ ನಮ್ಮ ಒಂದು ಇವ್ಯಾಲ್ಯೂಯೇಷನ್ ಹೇಗಿರಬೇಕಂದ್ರೆ ಇಟ್ ಶುಡ್ ಇನ್ಕ್ಲೂಡ್ ದ ಕಮ್ಯುನಿಕೇಷನ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಸ್ಕಿಲ್ಸ್. Next one is the 4 skills of language learning are, as we all know that, ನಮ್ಮೆಲ್ಲರಿಗೂ ಗೊತ್ತಿದೆ, ಒಂದು ಯಾವುದೇ ಭಾಷೆಯ ಪ್ರಮುಖ 4 ಕೌಶಲ್ಯಗಳು ಯಾವುವು ಅಂತಂದರೆ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್. ಹಾಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಒನ್. ಆ್ಯಂಡ್ ನಮಗೆಲ್ಲರಿಗೂ ಗೊತ್ತಿದೆ ಇವು ಬೇಸಿಕ್ ಸ್ಕಿಲ್ಸ್ ಆಫ್ ಎನಿ ಲ್ಯಾಂಗ್ವೇಜ್. ಓಕೆ, ದೆನ್ a child learns a language better through drill, through exposure and use, through grammar rules, through translation. ಇಲ್ಲಿ ಒಂದು ಸರಿಯಾದ ಆಯ್ಕೆ ಥ್ರೋ ಎಕ್ಸ್ಪೋಜರ್ ಆ್ಯಂಡ್ ಯೂಸ್. ಯಾಕೆ ಅಂದರೆ ಯಾವುದೇ ಒಂದು ಭಾಷೆಗೆ ಮಗು ಎಷ್ಟು ಎಕ್ಸ್ಪೋಜರ್ ಕೊಡ್ತೀವಿ, ಅದಕ್ಕೆ ಒಂದು ಆ ವಾತಾವರಣವನ್ನು ಸೃಷ್ಟಿಸ್ತೀವಿ ಮತ್ತು ಉಪಯೋಗಿಸ್ತೀವಿ, ಅಷ್ಟು ಬೇಗನೆ ಆ ಒಂದು ಭಾಷೆಯ ಮೇಲೆ ಮಾಸ್ಟ್ರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಥ್ರೋ ಎಕ್ಸ್ಪೋಜರ್ ಆ್ಯಂಡ್ ಯೂಸ್ ಅನ್ನುವಂಥದ್ದು ಭಾಳ ಒಂದು ಆಪ್ಟ್ ಆಪ್ಷನ್ ಆ್ಯಂಡ್ ಇಸ್ ದ ರೈಟ್ ಒನ್. Next one is the direct method of teaching English emphasizes translation, grammar, oral communication, memorization. ಇಲ್ಲಿ ಒಂದು ಸರಿಯಾದಂಥ ಉತ್ತರ ಓರಲ್ ಕಮ್ಯುನಿಕೇಷನ್ ಅನ್ನುವಂಥದ್ದು ರೈಟ್ ಆನ್ಸರ್ ಇದೆ. ಯಾಕೆ ಅಂತ ನೋಡಿದರೆ ಇಲ್ಲಿ ಡೈರೆಕ್ಟ್ ಮೆಥಡ್ನಲ್ಲಿ ನಾವು ಏನು ಮಾಡ್ತೀವಿ, ಟಾರ್ಗೆಟ್ ಲ್ಯಾಂಗ್ವೇಜನ್ನು ಮಾತ್ರ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಅದು ಮಗುವಿಗೆ ಒಂದು ಇಂಡೈರೆಕ್ಟ್ ಆಗಿ ವೊಕ್ಯಾಬುಲರಿಯನ್ನು ಬಿಲ್ಡ್ ಮಾಡುತ್ತೆ, ಜೊತೆಗೆ ಆ ಭಾಷೆಯನ್ನು ವೇಗವಾಗಿ ಅರ್ಥೈಸಿಕೊಂಡು ಕಲೀಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಓರಲ್ ಕಮ್ಯುನಿಕೇಷನ್ ಅನ್ನುವಂಥದ್ದು ಈಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್ ಈಸ್ ಗ್ರಾಮರ್ ಶುಡ್ ಬಿ taught as isolated rules in context, through rote learning, through translation. ಇಲ್ಲಿ ದ ರೈಟ್ ಆನ್ಸರ್ ಈಸ್ ಇನ್ ಕಾಂಟೆಕ್ಸ್ಟ್. ಅಂದರೆ ಸಂದರ್ಭಕ್ಕೆ ಅನುಗುಣವಾಗಿ ಸಿಚುವೇಶನಲ್ ಆಗಿ ನಾವು ಗ್ರಾಮರನ್ನು ಹೇಳ್ಕೊಡ್ಬೇಕು. ಇಲ್ಲಿ ಏನಾಗುತ್ತೆ, ವ್ಯಾಕರಣವನ್ನು ನಾವು ಪರಿಸ್ಥಿತಿ ಏನೋ ಒಂದು ಟಾಪಿಕನ್ನು ಬೋಧಿಸ್ತಾ ಇರ್ತೀನಿ, ಪ್ರೋಸ್ ಪೊಯೆಟ್ರಿ, ಅಲ್ಲಿ ಬಂದಾಗ ಅಲ್ಲಿ ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೋ, ಫಿಗರ್ಸ್ ಆಫ್ ಸ್ಪೀಚ್ ಬರುತ್ತೋ, ಅದಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಅದರ ಕುರಿತು ಅಲ್ಲಿ ಒಂದಿಷ್ಟು ಹೈಲೈಟ್ ಮಾಡಿ ಒಂದು ಸಂಪೂರ್ಣ ನಾಲೆಜನ್ನು ಕೊಡುವಂಥದ್ದು ಭಾಳ ಯೂಸ್ಫುಲ್ ಮೆಥಡ್ ಅಂತ ಹೇಳ್ಬೋದು. Then the communicative approach mainly focuses on structure, fluency and communication, grammar drills, translation. Here the right answer is ಫ್ಲೂಯೆನ್ಸಿ ಆ್ಯಂಡ್ ಕಮ್ಯುನಿಕೇಷನ್. ಯಾಕೆ ಅಂತಂತಂದರೆ ಇಲ್ಲಿ ಕಮ್ಯುನಿಕೇಟಿವ್ ಅಪ್ರೋಚ್ನಲ್ಲಿ ಒಂದು ಫ್ಲೂಯೆನ್ಸಿ ಮತ್ತು ಮೀನಿಂಗಿಗೆ ಭಾಳ ಆದ್ಯತೆಯನ್ನು ಕೊಡ್ತೀವಿ ನಾವು. ಹಾಗಾಗಿ ದಟ್ ಈಸ್ ದ ರೈಟ್ ಒನ್. ದ ನೆಕ್ಸ್ಟ್ ಒನ್ ಈಸ್ ಎರರ್ ಅನಾಲಿಸಿಸ್ ಹೆಲ್ಪ್ಸ್ ದ ಟೀಚರ್ ಟು punish students, understand learning difficulties, ignore mistakes, teach grammar rules. ಇಲ್ಲಿ ಒಂದು ದ ರೈಟ್ ಆನ್ಸರ್ ಈಸ್ ಅಂಡರ್ಸ್ಟ್ಯಾಂಡ್ ಲರ್ನಿಂಗ್ ಡಿಫಿಕಲ್ಟೀಸ್. ಅಂದರೆ ಇಲ್ಲಿ ಮಗುವು ಕಲಿಕೆಯಲ್ಲಿ ಯಾವ ಒಂದಿಷ್ಟು ಕಠಿಣತೆಯನ್ನು ಅನುಭವಿಸ್ತಾ ಇದೆ ಅವುಗಳನ್ನು ಗುರುತಿಸಲಿಕ್ಕೆ ಈ ಎರರ್ ಅನಾಲಿಸಿಸ್ ಅನ್ನುವಂಥದ್ದು ಭಾಳ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್ ಈಸ್ a continuous and comprehensive evaluation helps only in exams, in assessing all-round development, only grammar, only reading skill. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಇನ್ ಅಸೆಸಿಂಗ್ ಆಲ್ರೌಂಡ್ ಡೆವಲಪ್ಮೆಂಟ್ ಅನ್ನುವಂಥದ್ದು. ಅಂದರೆ ಮಗುವಿನ ಸರ್ವಾಂಗ ಅಭಿವೃದ್ಧಿಯನ್ನು ಕಂಡುಕೊಳ್ಳಲಿಕ್ಕೆ, ಗುರುತಿಸಲಿಕ್ಕೆ ಈ CCE ಅನ್ನುವಂಥದ್ದು ಅರ್ಥ ಏನಾಗುತ್ತೆ,
ಸಹಾಯಕವಾಗುತ್ತೆ. ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಕೂಡ ಈ CC ಮೆಥಡನ್ನು ಅಡಾಪ್ಟ್ ಮಾಡ್ಕೊಂಡಿದೆ. ಓಕೆ, ದೆನ್ ಇಲ್ಲಿ CC ಅಂತಂದರೆ ಕೇವಲ ಮಗುವಿನ ಜ್ಞಾನ, ಕೌಶಲ್ಯ, ವರ್ತನೆ ಎಲ್ಲವನ್ನೂ ಒಟ್ಟಿಗೆ ಅಳೆಯುವಂಥದ್ದು. ಓಕೆ, ಸೊ ಹಾಗಾಗಿ ದಟ್ ಆಪ್ಷನ್ B is the right one. Next, let's look at some important grammar questions which were asked in previous exam. ಕಳೆದ ಎಕ್ಸಾಮಿನಲ್ಲಿ ಇಂಗ್ಲಿಷ್ ಗ್ರಾಮರ್ ಮೇಲೆ ಕೇಳಿದ ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ. ಲೆಟ್ಸ್ ದ ವಿಂಡೋ ವಾಸ್ ಓಪನ್ ಆ್ಯಂಡ್ ಎ ಬರ್ಡ್ ಡ್ಯಾಶ್ ಇನ್ ಟು ದ ರೂಮ್ ಅಂತ ಕೇಳಿದ್ದಾರೆ. ಇಲ್ಲಿ ಫ್ಲೈ, ಫ್ಲೈಸ್, ಫ್ಲ್ಯೂ, ಫ್ಲೋನ್ ಅಂತ ಇದೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಯಾವುದಾಗುತ್ತೆ ಅಂದರೆ ಫ್ಲ್ಯೂ ಆಗುತ್ತೆ. ಮಿಕ್ಕೆಲ್ಲ 3 ಆಪ್ಷನ್ನು ಒಂದಲ್ಲ ಒಂದು ರೀತಿಯಲ್ಲಿ ರಾಂಗ್ ಇದೆ. ಅದು ಯಾಕೆ ಅನ್ನೋದನ್ನು ಐ ಹ್ಯಾವ್ ಗಿವನ್ ಎಕ್ಸ್ಪ್ಲನೇಷನ್. ಸೊ ಜಸ್ಟ್ ಯು ಗೋ ಥ್ರೂ ದಿಸ್ ಒನ್. ಹಿಯರ್ ದ ರೈಟ್ ಒನ್ ಈಸ್, ಆಮೇಲೆ ಕೊಟ್ಟಿರೋ ಸೆಂಟೆನ್ಸ್ ನೋಡಿ, ದ ವಿಂಡೋ ವಾಸ್ ಓಪನ್ ಅಂತ ಇದೆ. ಇಲ್ಲಿ ಫಸ್ಟ್ ಬಿಗಿನಿಂಗಲ್ಲಿ ಸೆಂಟೆನ್ಸು ಪಾಸ್ಟ್ ಟೆನ್ಸ್ ಇಂಡಿಕೇಟ್ ಮಾಡೋದ್ರಿಂದ ನೆಕ್ಸ್ಟ್ ಬರುವಂಥ ವರ್ಬ್ಸ್ ಕೂಡ ಏನಿರಬೇಕು, ಪಾಸ್ಟ್ ಟೆನ್ಸಲ್ಲೇ ಇರಬೇಕು. ಸೊ ಹಾಗಾಗಿ ಫ್ಲ್ಯೂ ಇಸ್ ದ ರೈಟ್ ಒನ್. ಮಿಕ್ಕಿದ್ದು ಯಾಕೆ ಆಗೋದಿಲ್ಲ ಅನ್ನೋದಕ್ಕೆ ಐ ಹ್ಯಾವ್ ಗಿವನ್ ರೀಸನ್ಸ್. ಓಕೆ, ಇಲ್ಲಿ ಫ್ಲೈ ಅನ್ನುವಂಥದ್ದು ಅದು ಬೇಸ್ ಫಾರ್ಮ್ ಇದೆ, ಆಗೋದಿಲ್ಲ. ಫ್ಲೈಸ್ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಫ್ಲೋನ್ ಅನ್ನುವಂಥದ್ದು ಪರ್ಫೆಕ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಫ್ಲ್ಯೂ ಅನ್ನುವಂಥದ್ದು ಆಪ್ಟ್ ಒನ್. ದ ನೆಕ್ಸ್ಟ್ ಒನ್ ಈಸ್ ಚೂಸ್ ದ ಅಪ್ರಾಪ್ರಿಯೇಟ್ ಸೂಪರ್ಲೇಟಿವ್ ಡಿಗ್ರಿ ಫಾರ್ ದ ಗಿವನ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಎ ವೆರಿ ಫ್ಯೂ ಕಿಂಗ್ಸ್ ವರ್ ಆಸ್ ಗ್ರೇಟ್ ಆಸ್ ಅಶೋಕ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸು ಪಾಸ್ಟ್ ಟೆನ್ಸಲ್ಲಿದೆ. ಓಕೆ, ದೆನ್ ಹಾಗಾಗಿ ನಾವು ಈಗ ನೆಕ್ಸ್ಟ್ ಅದ್ರ ಸೂಪರ್ಲೇಟಿವ್ ಡಿಗ್ರಿ ಮಾಡಿದರೂ ಕೂಡ ಒಂದು ಪಾಸ್ಟ್ ಟೆನ್ಸಲ್ಲಿನೇ ಇರಬೇಕು ಸೆಂಟೆನ್ಸು. ಅದೇ ಥರ ನಾವು ನೋಡ್ತಾ ಹೋದರೆ ಅಶೋಕ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ಸ್ ಅಂತ ಮಾಡಬೇಕು. ಇಲ್ಲಿ ಅಶೋಕ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ಸ್ ಅಂತ ಮಾಡಿದರೆ ಏನಾಗುತ್ತೆ, ಪ್ರೆಸೆಂಟ್ ಟೆನ್ಸ್ ಇದೆ ಅದು. ಆಪ್ಷನ್ 4. ಆಪ್ಷನ್ 3 ಇದು ಪಾಸ್ಟ್ ಟೆನ್ಸಲ್ಲಿದೆ. ಸೊ ಆಪ್ಷನ್ 1 ಏನಿದೆ, ಅಶೋಕ ವಾಸ್ ದ ಗ್ರೇಟೆಸ್ಟ್ ಕಿಂಗ್ ಇದೆ, ಅದು ಸರಿಯಾದ ಆಯ್ಕೆ ಅಲ್ಲ. ಅಶೋಕ ಈಸ್ ದ ಗ್ರೇಟೆಸ್ಟ್ ಕಿಂಗ್ ಇದೆ, ಅದೂ ಸರಿಯಾದ ಆಯ್ಕೆ ಇಲ್ಲ. ಹಾಗಾಗಿ ಆಪ್ಷನ್ 3 ಈಸ್ ದ ರೈಟ್ ಒನ್. ಹಿಯರ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇಟ್ ವೈ. Then let's move on to the next one. A reported speech. Okay, can I help you with your homework? Said my mother. ಇಲ್ಲಿ ನಮ್ಗೆ ಗೊತ್ತಿದೆ, ರಿಪೋರ್ಟೆಡ್ ಸ್ಪೀಚ್ ಮಾಡುವಂಥ ಸಂದರ್ಭದಲ್ಲಿ ಟೆನ್ಸಸ್ ಚೇಂಜ್ ಆಗ್ತವೆ, ಪ್ರೊನೌನ್ಸ್ ಚೇಂಜ್ ಆಗ್ತವೆ, ಟೈಮ್ ರಿಲೇಟೆಡ್ ವರ್ಡ್ ಚೇಂಜ್ ಆಗ್ತವೆ, ಪ್ಲೇಸ್ ರಿಲೇಟೆಡ್ ವರ್ಡ್ ಚೇಂಜ್ ಆಗ್ತವೆ. ಸೊ ಇದಕ್ಕೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ಈ ನಮ್ಮ ಒಂದು ಚಾನೆಲ್ಗೆ ಹೋಗಿ ಅಲ್ಲಿ ರಿಪೋರ್ಟೆಡ್ ಸ್ಪೀಚ್ ಮೇಲೆ ನಾನು ರೀಸೆಂಟಾಗಿ ಒಂದು ವಿಡಿಯೋನೇ ಬಿಟ್ಟಿದ್ದೀನಿ. ಅದನ್ನು ನೀವು ನೋಡಿದರೆ ಕಂಪ್ಲೀಟಾಗಿ ಈಸಿಯಾಗಿ ಆ ರಿಪೋರ್ಟೆಡ್ ಸ್ಪೀಚನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಲಿತೀರಿ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಪ್ಷನಲ್ಲಿ ಆಪ್ಷನ್ 4 ಈಸ್ ದ ರೈಟ್ ಒನ್. ಅಂದರೆ ಮೈ ಮದರ್ ಆಸ್ಕ್ಡ್ ಮೀ ವೆದರ್ ಶಿ ಕುಡ್ ಹೆಲ್ಪ್ ಮೀ ವಿತ್ ಮೈ ಹೋಮ್ವರ್ಕ್ ಅನ್ನುವಂಥದ್ದು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಚೂಸ್ ದ ಕರೆಕ್ಟ್ ಕಂಬೈನ್ಡ್ ಸೆಂಟೆನ್ಸಸ್ ಅಂತ ಕೇಳಿದ್ದಾರೆ. ಇಲ್ಲಿ 2 ಸೆಂಟೆನ್ಸ್ ಕೊಟ್ಟಿದ್ದಾರೆ, ಎರಡನ್ನೂ ಕೂಡ ನಾವು ಕಂಬೈನ್ ಮಾಡಿ ಒಂದೇ ಸೆಂಟೆನ್ಸ್, ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸನ್ನು ಮಾಡುವಂಥದ್ದು. ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ನಲ್ಲಿ ಸರಿಯಾದಂಥ ಉತ್ತರ ನೋಡಿ, ಇಲ್ಲಿ ದೇರ್ ವಾಸ್ ಎ ಹೆವಿ ಟ್ರಾಫಿಕ್, ಇದು ಪಾಸ್ಟ್ ಟೆನ್ಸಲ್ಲಿದೆ. ಐ ಕುಡ್ ನಾಟ್ ರೀಚ್ ದ ಆಫೀಸ್ ಇನ್ ಟೈಮ್, ಅದನ್ನು ಕೂಡ ಪಾಸ್ಟ್ ಟೆನ್ಸ್ ಮೀನಿಂಗ್ ಇಂಡಿಕೇಟ್ ಮಾಡುವಂಥದ್ದಿದೆ. ಹಾಗಾಗಿ ಕೊಟ್ಟಿರೋ ಆಪ್ಷನ್ನಲ್ಲಿ ಪಾಸ್ಟ್ ಟೆನ್ಸಲ್ಲಿದೆ ಮೀನಿಂಗ್ ಇಂಡಿಕೇಟ್ ಮಾಡುವಂಥ ಒಂದು ಸೆಂಟೆನ್ಸನ್ನು ನಾವು ಚೂಸ್ ಮಾಡಬೇಕು. ಹಾಗಾಗಿ ದ ರೈಟ್ ಆನ್ಸರ್ ಈಸ್, ದಟ್ ಈಸ್ ಇನ್ ಸ್ಪೈಟ್ ಆಫ್ ಹೆವಿ ಟ್ರಾಫಿಕ್ ಐ ಡಿಡ್ ನಾಟ್ ರೀಚ್ ದ ಆಫೀಸ್ ಇನ್ ಟೈಮ್ ಅನ್ನುವಂಥದ್ದು ಸರಿಯಾದ ಆಯ್ಕೆ. ಯಾಕೆ ಅಂತಂದರೆ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ವೈ ಅದರ್ ಆಪ್ಷನ್ಸ್ ಆರ್ ರಾಂಗ್ ಅನ್ನೋದಕ್ಕೆ ಐ ಹ್ಯಾವ್ ಗಿವನ್ ದ ಎಕ್ಸ್ಪ್ಲನೇಷನ್. ಜಸ್ಟ್ ಟು ರೀಡ್ ಇಟ್ and try to understand it. Then let's move on to the next one is identify the suitable voice. ಇಲ್ಲಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ನಮ್ಮೆಲ್ಲರಿಗೂ ಗೊತ್ತಿದೆ, ದ ಈಜಿಯೆಸ್ಟ್ ಟಾಪಿಕ್. ಇದ್ರ ಮೇಲೇನು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಕೂಡ ಭಾಳ ಟೆನ್ಸ್ ವೈಸ್ ಐ ಹ್ಯಾವ್ ಗಿವನ್ ಎಕ್ಸಾಂಪಲ್ಸ್, ಅಂದರೆ ಟೆನ್ಸು ವೈಸ್ ಒಂದು ಉದಾಹರಣೆಗಳನ್ನು ಕೊಟ್ಟು ಭಾಳ ಈಸಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವನ್ ಯು ಕ್ಯಾನ್ ವಾಚ್ ದ ವಿಡಿಯೋ ರಿಲೇಟೆಡ್ ಟು ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಸೊ ಮೋನಾ ಕಂಪ್ಲೀಟೆಡ್ ದ ಸಮ್ ಅಂತ ಇದೆ. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ಜೊತೆಗೆ ದ ಸಮ್ ಅನ್ನುವಂಥದ್ದು ಆಬ್ಜೆಕ್ಟ್ ಇದೆ, ಆ ಆಬ್ಜೆಕ್ಟು ಸಿಂಗ್ಯುಲರ್ ಇದೆ. ಹಾಗಾಗಿ ದ ಸಮ್ ವಾಸ್ ಅಂತ ನಾವು ತಗೋಬೇಕು. ಆಬ್ಜೆಕ್ಟ್ ಫಸ್ಟ್ ಬರಬೇಕು, ದೆನ್ ಅದಕ್ಕೆ ರಿಲೇಟೆಡ್ ಹೆಲ್ಪಿಂಗ್ ವರ್ಬ್ ಬರಬೇಕು. ದ ಸಮ್ ವಾಸ್ ಎಲ್ಲಿದೆ ನೋಡಿ, ದ ಸಮ್ ವಾಸ್ ಅನ್ನುವಂಥದ್ದು 2 ಕಡೆ ಇದೆ. ಇಲ್ಲಿ ಬೀಯಿಂಗ್ ಅಂತ ಇದೆ 4th ಅಲ್ಲಿ. ಬೀಯಿಂಗ್ ಯಾವಾಗ ಯೂಸ್ ಮಾಡ್ತೀವಿ, ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ಬೀಯಿಂಗ್ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ 4 ಅಂತೂ ಬರಲ್ಲ.
ಇಲ್ಲಿ ಯಾವ್ದು ಬರುತ್ತೆ ಈಗ ಆಪ್ಷನ್ 2 ಇಸ್ ಲೆಫ್ಟ್. ದ ಸಮ್ ವಾಸ್ ಕಂಪ್ಲೀಟೆಡ್ ಬೈ ಮೋನಾ ಅನ್ನುವಂಥದ್ದು ಸರಿಯಾದ ಆಯ್ಕೆ. ಆಪ್ಷನ್ 2 ಇಸ್ ದ ರೈಟ್ ಒನ್. ಓಕೆ, ದೆನ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್. ಎವ್ರಿವನ್ ಲವ್ಡ್ ಹಿಮ್. ದ ಕರೆಕ್ಟ್ ಟ್ರಾನ್ಸ್ಫರ್ಮೇಷನ್ ಆಫ್ ದ ಸೆಂಟೆನ್ಸ್ ಈಸ್. ಓಕೆ, ಇಲ್ಲಿ ಕೂಡ ಏನ್ ಮಾಡಿದ್ದಾರೆ, ಎವ್ರಿವನ್ ಲವ್ಡ್ ಹಿಮ್ ಅನ್ನುವಂಥದ್ದು ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇದನ್ನ ಪ್ಯಾಸಿವ್ ಫಾರ್ಮ್ ಅಲ್ಲಿ ಬರೀಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈಸ್ ಬೀಯಿಂಗ್ ಲವ್ಡ್ ಬೈ ಎವ್ರಿವನ್ ಆಗೋದಿಲ್ಲ. ಈಸ್ ಲವ್ಡ್ ಬೈ ಎವ್ರಿವನ್, ಇಲ್ಲಿ ಈಸ್ ಒಂದು ಕೊಟ್ಟಿರೋ ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಫಸ್ಟ್ ಆಪ್ಷನ್ ನಲ್ಲಿ ಈಸ್ ಬಂದಿದೆ, ಸೆಕೆಂಡ್ ಅಲ್ಲಿ ಈಸ್ ಬಂದಿದೆ. ಸೊ ಅವು ಎರಡು ಆಪ್ಟ್ ಅಲ್ವೇ ಅಲ್ಲ. ಸೊ ಹಾಗಾಗಿ ಉಳಿದಿರೋದು 3 and 4. 3 ನೋಡಬೇಕು. ಹಿ ವಾಸ್ ಲವ್ಡ್ ಬೈ ಎವ್ರಿವನ್. ಇಲ್ಲಿ ಇದು ಆಪ್ಷನ್ 3 ಇಸ್ ರೈಟ್ ಒನ್. ಯಾಕಂತಂದ್ರೆ ಕೊಟ್ಟಿರೋ ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಇಲ್ಲಿನೂ ಕೂಡ ಈ ವಾಸ್ ಲವ್ಡ್ ಬೈ ಎವ್ರಿವನ್ ಅಂತದ್ದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಒನ್. ಈ 4th ಒನ್ ಯಾಕಾಗಲ್ಲ ಅಂದ್ರೆ ಈ ಹ್ಯಾಸ್ ಬೀನ್ ಅನ್ನುವಂಥದ್ದು ಇದೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇರೋದ್ರೆ ಅದನ್ನು ಆಗೋದಿಲ್ಲ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಒನ್. And this is how it changes. Let's move on to the next question. That is, 2 boys shared the cake dash them. The correct word to be filled is. And ಇಲ್ಲಿ ಪ್ರಿಪೋಸಿಷನ್ ಕೇಳಿದ್ದಾರೆ, ಯಾವುದು ಕೇಳಬೇಕು ಅಂತೇಳಿ. ದಟ್ಸ್ ನಥಿಂಗ್ ಬಟ್ ಬಿಟ್ವೀನ್ ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. ಯಾಕೆಂದ್ರೆ ನಾವು ವೆನ್ ವಿ ಟಾಕ್ ಅಬೌಟ್ 2 people ಆರ್ ಥಿಂಗ್ಸ್ ಇದೆ, 2 ವ್ಯಕ್ತಿಗಳ ಮಧ್ಯ ಅಥವಾ 2 ವಸ್ತುಗಳ ಮಧ್ಯದಲ್ಲಿ ಮಾತಾಡೋದಾದ್ರೆ ಅವಾಗ ಏನು ಮಾಡ್ತೀವಿ, ಬಿಟ್ವೀನ್ ಯೂಸ್ ಮಾಡ್ತೀವಿ. ಅಮಂಗ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಮೋರ್ ದೆನ್ 2 ಇದ್ದಾಗ ಅಮಂಗ್ ಯೂಸ್ ಮಾಡ್ತೀವಿ. ಓಕೆ, ದ ಟೀಚರ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಸಸ್ ಅಮಂಗ್ ದ ಸ್ಟೂಡೆಂಟ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಬಿಟ್ವೀನ್ ಅನ್ನುವಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಈಸ್ Rajan was in Bombay last year. He dashed in a bank. The correct word or words to be filled here ಕೇಳಿದ್ದಾರೆ. ಇಲ್ಲಿ ಒಂದು ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಕೇಳಿದ್ದಾರೆ. ದೆನ್ ಇಲ್ಲಿ ಸರಿಯಾದಂತ ನೋಡಿ, ರಜನ್ ವಾಸ್ ಇನ್ ಬಾಂಬೆ, ಇದು ಅಲ್ಲಿ ಕೊಟ್ಟಿರೋ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಫಾಸ್ಟ್ ಟೆನ್ಸ್ ಅಲ್ಲಿ ಇಂಡಿಕೇಟ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ಕೂಡ ನಾವು ಏನ್ ಮಾಡಬೇಕು, ಪಾಸ್ಟ್ ಟೆನ್ಸ್ ರಿಲೇಟೆಡ್ ವರ್ಡ್ಸ್ ಅನ್ನೇ ಹಾಕಬೇಕು. ಹಾಗಾಗಿ ಆರ್ ಕಂಪ್ಲೀಟೆಡ್ ಆಕ್ಷನ್ ಇಂಡಿಕೇಟ್ ಮಾಡುವಂತ ವರ್ಡ್ಸ್ ಅನ್ನೇ ಹಾಕಬೇಕು. ಸೊ ಹಾಗಾಗಿ ಇಲ್ಲಿ ಸರಿಯಾದಂತ ಆಯ್ಕೆ ಯಾವುದು ಅಂತಂದ್ರೆ ಹ್ಯಾಸ್ ವರ್ಕ್ಡ್. ಅಂದ್ರೆ ರಜನ್ ವಾಸ್ ಇನ್ ಬಾಂಬೆ ಲಾಸ್ಟ್ ಇಯರ್, ಹಿ ಹ್ಯಾಸ್ ವರ್ಕ್ಡ್ ಇನ್ ಎ ಬ್ಯಾಂಕ್. ಓಕೆ, ಆಲ್ರೆಡಿ ಕಂಪ್ಲೀಟ್ ಆಗಿದೆ ಆಕ್ಷನ್, ಅದನ್ನು ಇಂಡಿಕೇಟ್ ಮಾಡುವಂಥದ್ದು ಯಾವುದು, ಹ್ಯಾಸ್ ವರ್ಕ್ಡ್ ಅನ್ನುವಂಥದ್ದು ಸರಿಯಾದ ಆಯ್ಕೆ. ಸೊ ದಿಸ್ ಈಸ್ ದ ಎಕ್ಸ್ಪ್ಲನೇಷನ್ ಐ ಹ್ಯಾವ್ ಗಿವನ್. ಸೊ ಪ್ಲೀಸ್ ಗೋ ಥ್ರೂ ಇಟ್ ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಒನ್ ಈಸ್ ರಮ್ಯಾ ವೆಂಟ್ ಟು ದ ಮಾರ್ಕೆಟ್ and bought dash pen and dash eraser ಅಂತ ಕೇಳಿದ್ದಾರೆ. ಇಲ್ಲಿ ರಮ್ಯಾ went to the market and bought a pen and an eraser. A and an ಅನ್ನುವಂಥದ್ದು ಇಲ್ಲಿ ಸರಿಯಾದ ಆಯ್ಕೆ ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ 4. ಸೊ ಯಾಕೆ ಬೇರೆದಲ್ಲ ಅನ್ನೋದಕ್ಕೆ ಐ ಹ್ಯಾವ್ ಗಿವನ್ ಹಿಯರ್. ಜಸ್ಟ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್. That is, if you had told me, I dash helped you. The correct word or words to be filled in the blank are ಅಂತ ಕೇಳಿದ್ದಾರೆ. ಇದು ಒಂದು ಇಫ್ ಕ್ಲಾಸ್ ಮೇಲೆ ಕ್ವೆಶನ್ ಇದೆ. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಇಫ್ ಕ್ಲಾಸ್ ಥರ್ಡ್ ಕಂಡೀಷನ್ ಇಲ್ಲಿ ನಮಗೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಈ ಒಂದು ಇಫ್ ಕ್ಲಾಸ್ ಅಲ್ಲಿ 3 ಕಂಡೀಷನ್ಸ್ ಇದೆ. ಫಸ್ಟ್ ಕಂಡೀಷನ್ ಅದು ನಾವು ಓಪನ್ ಕಂಡೀಷನ್ ಅಂತ ಕರಿತೀವಿ. ಇನ್ನೊಂದು 0 ಕಂಡೀಷನ್ ಇದೆ. ದೆನ್ ಸೆಕೆಂಡ್ ಕಂಡೀಷನ್ ಇದೆ, ಓಕೆ, ಇಂಪ್ರೊಬೇಬಲ್ ಅಂತಿದೆ. ಇನ್ನೊಂದು ಥರ್ಡ್ ಇದೆ, ಇಂಪಾಸಿಬಲ್ ಕಂಡೀಷನ್ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋ ಒಂದು ಸೆಂಟೆನ್ಸು ಇಫ್ ಕ್ಲಾಸ್ ಥರ್ಡ್ ಕಂಡೀಷನ್ ಅಲ್ಲಿ ಇದೆ. ಕೊಟ್ಟಿರೋ ಟೆನ್ಸು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ಹಾಗಾಗಿ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನು ಬರಬೇಕು, ಅಲ್ಲಿ ಕೂಡ ಒಂದು ಪಾಸ್ಟ್ ಟೆನ್ಸ್ ರಿಲೇಟೆಡ್ ವರ್ಡ್ಸೇ ಬರಬೇಕು. ಜೊತೆಗೆ ಇಲ್ಲಿ ಸರಿಯಾದ ಆಯ್ಕೆ ಯಾವುದಾಗುತ್ತಂದ್ರೆ ವುಡ್ ಹ್ಯಾವ್ ಅನ್ನುವಂಥದ್ದು. ಸೊ ಆಪ್ಷನ್ 3 is the right one. ಯಾಕೆ ಐ ಹ್ಯಾವ್ ಗಿವನ್ ವಿಲ್ ಇಸ್ ಯೂಸ್ಡ್ ಫಾರ್ ಫ್ಯೂಚರ್. ಓಕೆ, ಅದು ಹಂಗಾಗುತ್ತೆ. ವುಡ್ ಇನ್ಕಂಪ್ಲೀಟ್ ಇದೆ. ವಿಲ್ ಹ್ಯಾವ್ ಈಸ್ ಇನ್ಕರೆಕ್ಟ್, ಓಕೆ, ಫಾರ್ ಪಾಸ್ಟ್ ಇಮ್ಯಾಜಿನರಿ ಕಂಡೀಷನ್. ಸೊ ಹಾಗಾಗಿ ವುಡ್ ಹ್ಯಾವ್ ಅನ್ನುವಂಥದ್ದು ನೋಡಿ, ಅಂದರೆ ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಐ ವುಡ್ ಹ್ಯಾವ್ ಹೆಲ್ಪ್ಡ್ ಯು ಅಂತ ಆಗುತ್ತೆ. ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡ್ ಯು ವುಡ್ ಹ್ಯಾವ್ ಕ್ವಾಲಿಫೈಡ್ ಇನ್ TET ಎಕ್ಸಾಮಿನೇಷನ್. ಇಫ್ ಐ ಹ್ಯಾಡ್ ಟೋಲ್ಡ್ ಯು ಅರ್ಲಿಯರ್ ಯು ವುಡಂಟ್ ಹ್ಯಾವ್ ಫೇಲ್ಡ್ ಇನ್ ದ ಎಕ್ಸಾಮ್. ಈ ಥರ ಬಹಳಷ್ಟು ಎಕ್ಸಾಂಪಲ್ಸನ್ನು ನೋಡ್ಬೋದು. ಸೊ ಇದಿಷ್ಟು ಸ್ನೇಹಿತರೆ ನಿಮಗೆ
ಅತಿ ಉಪಯುಕ್ತವಾಗ್ತಕ್ಕಂಥ ಕ್ವಶನ್ಸು ಆನ್ಸರ್ಸು ಕೊಟ್ಟಿದ್ದೀನಿ. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು.